ವೀಕ್ಷಕರೇ, ಒಂದು ಕಾಲದಲ್ಲಿ ಶಿಕ್ಷಣ ಭೀಷ್ಮ ಎಂದೇ ಪ್ರಖ್ಯಾತಿಯಾಗಿ ಸಿವಿವಿ ಸಂಸ್ಥೆಯ ಹೆಸರಿನಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬಡ ವಿದ್ಯಾರ್ಥಿಗಳ ಬೆಳಕಿಗೆ ಆಶಾಕಿರಣರಾದ ದಿವಂಗತ ಮಾಜಿ ಶಾಸಕ ಸಿವಿ ವೆಂಕಟರಾಯಪ್ಪನವರ 30ನೇ ದತ್ತಿ ದಿನಾಚರಣೆ ಮತ್ತು 111ನೇ ಸಿವಿ ವೆಂಕಟರಾಯಪ್ಪನವರ ಜಯಂತಿಯನ್ನ ಸಿವಿ ಕ್ಯಾಂಪಸ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಕೆವಿ ಶಿಕ್ಷಣ ಸಂಸ್ಥೆಗಳಂದ್ರೆ ಸೇವೆ, ಕೆವಿ ಶಿಕ್ಷಣ ಸಂಸ್ಥೆಗಳಂದ್ರೆ ಶಿಕ್ಷಣ, ಕೆವಿ ಸಂಸ್ಥೆಗಳಂದ್ರೆ ದಾನ, ವಿದ್ಯಾದಾನ, ಆರೋಗ್ಯದಾನ, ಹಣದಾನ ಮಾತ್ರವಲ್ಲದೆ ರಕ್ತದಾನದಲ್ಲಿಯೂ ಕೆವಿ ಶಿಕ್ಷಣ ಸಂಸ್ಥೆ ಮೊದಲು ಎಂಬುದು 4237 ಯೂನಿಟ್ ರಕ್ತದಾನ ಮಾಡುವ ಮೂಲಕ ಗಿನ್ನಿಸ್ ದಾಖಲೆ ಮಾಡಿದೆ. ದತ್ತಿ ದಿನಾಚರಣೆ ಅಂಗವಾಗಿ ಸತತ 1 ತಿಂಗಳಿನಿಂದ ನಡೆಯುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಗಳಿಗೆ ತೆರೆ ಬಿದ್ದಿದ್ದು, ಇಂದು 111ನೇ ಸಿವಿ ವೆಂಕಟರಾಯಪ್ಪನವರ ಜಯಂತಿ ಅದ್ದೂರಿಯಾಗಿ ನಡೆಯಿತು. ಸಿವಿ ದತ್ತಿಯ ಅಧ್ಯಕ್ಷ ನವೀನ್ ಕಿರಣ್ ಅವರು ಬೆಳಗ್ಗೆಯಿಂದಲೇ ಜಿಲ್ಲಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು, ಹಂಪಲು, ಬ್ರೆಡ್ ವಿತರಣೆ ಮಾಡಿದ ನಂತರ ಸಿವಿ ವೆಂಕಟರಾಯಪ್ಪ ಮತ್ತು ಅವರ ಧರ್ಮಪತ್ನಿ ಸಮಾಧಿಗೆ ವಿಶೇಷ ಪುಷ್ಪ ನಮನ ಮಾಡಿ ಸಾರ್ವಜನಿಕರಿಗೆ ನೋಡಲು ಅವಕಾಶ ಮಾಡಿಕೊಟ್ರು. ಇನ್ನು ಸಿವಿ ವೆಂಕಟರಾಯಪ್ಪನವರ 30ನೇ ದತ್ತಿ ದಿನಾಚರಣೆ ಮತ್ತು 111ನೇ ಜಯಂತಿ ಅಂಗವಾಗಿ ಸಿವಿ ಕ್ಯಾಂಪಸ್ ಒಳ ಕ್ರೀಡಾಂಗಣದ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ದತ್ತಿ ದಿನಾಚರಣೆಗೆ ಆಗಮಿಸಿದ ಜಿಲ್ಲೆಯ ಮತ್ತು ತಾಲೂಕಿನ ವಿವಿಧ ಗಣ್ಯರಿಗೆ ಸಿವಿ ದತ್ತಿಯ ಅಧ್ಯಕ್ಷ ನವೀನ್ ಕಿರಣ್ ನೆನಪಿನ ಕಾಣಿಕೆ ಕೊಟ್ಟು ಸನ್ಮಾನಿಸಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬಂದಿದ್ದಕ್ಕೆ ಮತ್ತು ಸಹಕಾರ ಕೊಟ್ಟಿದ್ದ ಎಲ್ಲರಿಗೂ ನವೀನ್ ಕಿರಣ್ ಕೃತಜ್ಞತೆಗಳನ್ನು ತಿಳಿಸಿದ್ರು. 11ನೇ ಸಿವಿವಿ ಜಯಂತಿ ಮತ್ತು 30ನೇ ದತ್ತಿ ದಿನಾಚರಣೆ ಕಳೆದ 1 ತಿಂಗಳಿನಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಕ್ರೀಡಾಕೂಟ, ಸಾಂಸ್ಕೃತಿಕ ಸ್ಪರ್ಧೆಗಳು, ಸಿವಿವಿರವರ ಬಗ್ಗೆ ಪ್ರಬಂಧ ಬರೀತಕ್ಕಂಥ ಸ್ಪರ್ಧೆ ಮತ್ತು ನಮ್ಮ ಸಂಸ್ಥೆಗಳ ದತ್ತಿ ದಿನಾಚರಣೆ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂತಹ ರಕ್ತದಾನ ಶಿಬಿರ 4237 ಯೂನಿಟ್ಗಳು. ಇದರ ಎಲ್ಲದ ಕಾರ್ಯಕ್ರಮಗಳ ಮುಕ್ತಾಯ ಸಮಾರಂಭ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇವತ್ತು 30ನೇ ತಾರೀಕು ಸಿವಿ ವೆಂಕಟರಾಯಪ್ಪನವರ ಹುಟ್ಟುಹಬ್ಬ. ಮೊದಲಿಗೆ ಬೆಳಗ್ಗೆ 7 ಗಂಟೆಗೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಕ್ಕಂಥದ್ರಿಂದ ಪ್ರಾರಂಭವಾಗಿ ನಂತರ ಗಣೇಶನ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಅವರ ಪುಣ್ಯ ಸ್ಥಳ, ಈ ಬಾರಿ ಅದಕ್ಕೆ ನಾವು ಸ್ಮೃತಿ ಕುಟೀರ ಅಂತ ಹೆಸರನ್ನು ನಾಮಕರಣ ಮಾಡಿದ್ದೇವೆ. ಆ ಸ್ಮೃತಿ ಕುಟೀರದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಪ್ರಧಾನ ಪೋಷಕಿಯಾಗಿದ್ದಂತಹ ಶ್ರೀಮತಿ ಸಿ ವಿ ಕಮಲಮ್ಮರವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಸಹ ಆಯಿತು. ವಿಶೇಷ ಅಲಂಕಾರವನ್ನು ಇವತ್ತು ಅವರ ಸ್ಮೃತಿ ಕುಟೀರದ ಬಳಿ ಎಲ್ಲ ಸಿಬ್ಬಂದಿ ವರ್ಗದವರು, ಸಂಸ್ಥೆಗಳು, ಅವರ ಹಿತೈಷಿಗಳು, ಅಭಿಮಾನಿಗಳು ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಅವರ ಸ್ಮೃತಿ ಕುಟೀರದಲ್ಲಿ ಅವರಿಗೆ ನಮನವನ್ನು ಸಲ್ಲಿಸಿ, ಈಗ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಅತ್ಯಂತ ಸಾಧಕರು ಎಂಬತಕ್ಕಂತಹ 10 ಜನರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದಾಗ್ಬೋದು. ಅದಾದ ನಂತರ ನಮ್ಮ ಒಂದು ದತ್ತಿ ದಿನಾಚರಣೆಯಲ್ಲಿ ಸಿಬ್ಬಂದಿ ವರ್ಗದವರು ಯಾರ್ಯಾರು ನಿವೃತ್ತಿ ಆಗಿರ್ತಾರೆ ಅಥವಾ ಅಕಾಲಿಕ ನಿಧನ ಹೊಂದಿರ್ತಾರೆ ಅವರಿಗೆ ಸನ್ಮಾನವನ್ನು ಮಾಡಿ, ಮಾಧ್ಯಮದ ಮಿತ್ರರಿಗೆ ನಡೆದಂತಹ ಕ್ರೀಡಾಕೂಟದ ಬಹುಮಾನ ವಿತರಣೆ ಮತ್ತು ನೆನಪಿನ ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು, ನಮ್ಮ ದತ್ತಿಯ ಎಲ್ಲ ಸದಸ್ಯರಿಗೆ ನೆನಪಿನ ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಈ ಎಲ್ಲ ಸ್ಪರ್ಧೆಗಳಲ್ಲಿ ವಿಜೇತರಾಗಿರ್ತಕ್ಕಂಥವರಿಗೆ ಬಹುಮಾನ ವಿತರಣೆ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯಾಂಶಗಳಾಗಿದ್ದಾವೆ. ಇವತ್ತು ಮಾಧ್ಯಮದ ಸ್ನೇಹಿತರು ನಿಮ್ಮ ಒಂದು ಸಹಕಾರದಿಂದ ಇಡೀ ರಾಷ್ಟ್ರ ಮಟ್ಟದಲ್ಲಿ ದಾಖಲೆ ಮಟ್ಟದಲ್ಲಿ ಒಂದು ರಕ್ತದಾನ ಶಿಬಿರ ಆಗಿದೆ. ನಾನು ಅವತ್ತೇ ಹೇಳಿದಾಗೆ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮದೇ ಗುರಿಯನ್ನು ನಾವೇ ಮೀರ್ತಕ್ಕಂಥ ರೀತಿಯಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನು ಮುಂದಿನ ವರ್ಷ ಕೇಳ್ತೀನಿ ಅಂತ ಹೇಳ್ತಾ, ಈ ಬಾರಿಯ ದತ್ತಿ ದಿನಾಚರಣೆ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದಿದೆ.
ಎಲ್ಲವೂ ಸಹ ಇವತ್ತು ಮುಕ್ತಾಯ ಆಗ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದಂತಹ ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ವಿದ್ಯಾರ್ಥಿಗಳು, ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇನ್ನು 1 ತಿಂಗಳಿಂದ ಸಿವಿವಿ ಸಿಬ್ಬಂದಿಗೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಿದ್ರು. ಹಾಗೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ನೃತ್ಯಗಳನ್ನ ಮಾಡಿ ಗಮನ ಸೆಳೆದ್ರು. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.